Good morning students. So ಈಗ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಮ್ಯಾಟ್ರಿಸಸ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆಪರೇಷನ್ ಆಫ್ ಮ್ಯಾಟ್ರಿಸಸ್ನಲ್ಲಿ ಅಡಿಷನ್ನು ಸಬ್ಟ್ರಾಕ್ಷನ್ ಬಗ್ಗೆ ತಿಳ್ಕೊತಾ ಇದ್ವಿ. ಸೊ ಈಗ ನಿನ್ನೆ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಅಡಿಷನ್ನು ಸಬ್ಟ್ರಾಕ್ಷನ್ ಜಸ್ಟ್ ಅಂದರೆ ಆರ್ಡರ್ ಸೇಮ್ ಇರಬೇಕು. ಎರಡು ಮ್ಯಾಟ್ರಿಕ್ಸ್ನ ಆ್ಯಡ್ ಮಾಡುವಾಗ ಒಂದು ಮ್ಯಾಟ್ರಿಕ್ಸ್ನಿಂದ ಇನ್ನೊಂದು ಮ್ಯಾಟ್ರಿಕ್ಸ್ನ ಸಬ್ಟ್ರಾಕ್ಟ್ ಮಾಡುವಾಗ ಎರಡು ಮ್ಯಾಟ್ರಿಕ್ಸ್ದು ಆರ್ಡರ್ ಸೇಮ್ ಇರಬೇಕು ಅಂತ ಹೇಳಿದ್ದೆ ನಿಮಗೆ. ಆಮೇಲೆ ಆ್ಯಡ್ ಮಾಡಬೇಕಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಷ್ಟೇ ಆ್ಯಡ್ ಮಾಡೋದು. ಸಬ್ಟ್ರಾಕ್ಟ್ ಬಂದಾಗ ಸೆಕೆಂಡ್ ಮ್ಯಾಟ್ರಿಕ್ಸ್ದು ಸೈನ್ ಚೇಂಜ್ ಆಗುತ್ತಲ್ಲ. ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ನಾವು ಸೈನ್ಗಳನ್ನ ನೋಡ್ಕೊಂಡು ಡಿಪೆಂಡ್ಸ್ ಆನ್ ದ ಸೈನ್, ಲೈಕ್ ಸೈನ್ ಅನ್ಲೈಕ್ ಸೈನ್ ಡಿಪೆಂಡ್ಸ್ ಆನ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ಓಕೆ, ಇದು ಈಗ ನಿನ್ನೆ ನಾವು ಹಿಂದಿನ ಕ್ಲಾಸ್ನಲ್ಲಿ ನಾವೇನು ತಿಳ್ಕೊಂಡ್ವೋ ಆ ಕ್ಲಾಸ್ಗೆ ರಿಲೇಟೆಡ್ ಆಗಿ ಅಡಿಷನ್ನು ಸಬ್ಟ್ರಾಕ್ಷನ್ನು ಆಪರೇಷನ್ ಆಫ್ ಮ್ಯಾಟ್ರಿಸಸ್ನಲ್ಲಿ ಒಂದು ವರ್ಷ 5 ಮಾರ್ಕ್ಸ್ಗೆ ಕ್ವಶನ್. 5 ಮಾರ್ಕ್ಸ್ಗೆ ಈ ಮ್ಯಾಟ್ರಿಸಸ್ನಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಯೂಸ್ ಮಾಡಿದೆ 5 ಮಾರ್ಕ್ಸ್ಗೆ ಕ್ವಶನ್ ಹೇಗೆ ಕೊಡ್ಬೋದು? ನಿಮ್ಗೆ ಆಶ್ಚರ್ಯ ಆಗ್ಬೋದು, ಏನಿದು ಎರಡು ನಂಬರ್ನ ಆ್ಯಡ್ ಮಾಡೋದು ಸಬ್ಟ್ರಾಕ್ಟ್ ಮಾಡೋದು ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇದರಲ್ಲಿ 5 ಮಾರ್ಕ್ಸ್ ಕ್ವಶನ್ ಬರುತ್ತಾ? ನಮಗೆ ಸೆಕೆಂಡ್ ಪಿ ಯುನಲ್ಲಿ 5 ಮಾರ್ಕ್ಸ್ಗೆ ಈ ಥರದ್ದೆಲ್ಲ ಕ್ವಶನ್ ಬರುತ್ತಾ ಅಂತ ಆಶ್ಚರ್ಯ ಆಗುತ್ತೆ ನಿಮಗೆ. ಸೊ ಒಂದು ಕ್ವಶನ್ ತಗೊಂಡು ನಾವು ಆನ್ಸರ್ ಮಾಡೋಣ. ಇದು ಕೂಡ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಇರೋ ಕ್ವಶನ್ನೇ, ಹಾಗಾಗಿ ಆ ಕ್ವಶನ್ ಒಂದು ಆನ್ಸರ್ ಮಾಡೋಣ. if a equals 1 2 minus 3 5 0 2 1 minus 1 1, this is matrix A of order 3 cross 3. Yes. B 3 minus 1 2 3 minus 1 2 4 2 5 2 0 3 2 0 3. This is matrix B and C equals 4 1 2 4 1 2 0 3 2 0 3 2 1 minus 2 3 1 minus 2 3. This is C, matrix C. Then compute A plus B and B minus C. Also verify that. A plus of B minus C equals A plus B of minus C. A plus B of minus C. So this is the question. Matrix A has given, B has given, C as well as first we do that A plus B, B minus C. We know that A plus B and B minus C. Then verify that A plus of B minus C equals to A plus B of minus C. So you can only just plus minus bitre ಏನಿಲ್ಲ ನನಗೆ 3 cross 3 ಮ್ಯಾಟ್ರಿಕ್ಸ್ ಐತಲ್ಲ, 3 cross 3 ಮ್ಯಾಟ್ರಿಕ್ಸ್ ಕೊಟ್ಟಾಗ ಆ್ಯಡ್ ಮಾಡೋದು ಪ್ರೀವಿಯಸ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಈಸಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಷ್ಟೇ ಆ್ಯಡ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡುವಾಗ ಒಂದು ಎಲಿಮೆಂಟ್ನಿಂದ ಇನ್ನೊಂದು ಎಲಿಮೆಂಟ್ನ ಸಬ್ಟ್ರಾಕ್ಟ್ ಮಾಡ್ತೀವಿ ಅಷ್ಟೇ. ಬಟ್ ನೆಕ್ಸ್ಟ್ ವೆರಿಫೈ ಅಂತ ಇದೊಂದು ಕೇಳಿದರೆ 5 ಮಾರ್ಕ್ಸ್ಗೆ ಈ ಥರದ ಕ್ವಶನ್ ಬರ್ಬೋದು. 5 ಮಾರ್ಕ್ಸ್ ಕೊಟ್ಟಾಗ ಈಸಿ ಕ್ವಶನ್, ಈಸಿಯಾಗಿ 5 ಮಾರ್ಕ್ಸ್ ತಗೋಬೋದು. ಹೇಗೆ ಇದನ್ನು ಆನ್ಸರ್ ಮಾಡೋದು? ಫಸ್ಟ್ ಇದನ್ನು ಮುಗಿಸೋಣ. ರೈಟ್, ಫಸ್ಟ್ A plus B, we know that 1 plus 3, then 2 minus 1, minus 3 plus 2, 5 plus 4, 0 plus 2, 2 plus 5. Then 1 plus 2, minus 1 plus 0, 1 plus 3. This is correct. Then here 1 plus 3 is 4, 2 minus 1 is 1, minus 3 plus 2 minus 1, 5 plus 4 is 9, 0 plus 2 is 2, 2 plus 5 is 7,
1 plus 2 is 3, minus 1 plus 0, minus 1, 1 plus 3 is 4. 1 plus 3 is 4. This is for A plus B. Then I take B minus A, second term, B minus A. Now we are going to change the sign of C matrix because there is minus C. Minus C ಇರೋದ್ರಿಂದ C ನಲ್ಲಿರೋ sign ಎಲ್ಲ change ಆಗುತ್ತವೆ. B minus C. 3 minus 4, 3 minus 4, minus 1, minus 1, minus 1, minus 1, 2 minus 2, 2 minus 2, then 4 minus 0, 4 minus 0, 2 minus 3, 2 minus 3, 5 minus 2, 2 minus 1, 0 minus half minus plus 0 plus 2, 3 minus 3 minus. Finish. Now this will become 3 minus 4. What is 3 minus 4? Minus 1. Minus 2. 0. 4. 2 minus 3 is minus 1. 5 minus 2 is 3. 2 minus 1, 1. 0 plus 2, 2. Then 3 minus 3. This is B minus. Okay. First we done that A plus B and B minus. Okay. A plus B and B minus. Now I am going to take that verification part, that A plus of B minus C, that is equal to A plus B of minus C. Okay. Now I will take that. So in this case, if you want to verify the equation, if you want to show the equation, whether they are providing that verify or show that, verify that or show that, verify and show that ಅಂತ ಕೊಟ್ಟಾಗ ನೀವು ಏನು ಮಾಡಬೇಕಾಗುತ್ತೆ, just we should take the LHS, then we are going to equalize that, we are going to show that that is equal to the RHS. ಅಂದರೆ ಫಸ್ಟ್ LHS ತಗೊಂಡು ಆಮೇಲೆ ಅದನ್ನ RHS ಗೆ ಈಕ್ವಲ್ ಅಂತ ತೋರಿಸಬೇಕು. ಫಸ್ಟ್ ನಾನು LHS ಏನಿದೆ, A ಪ್ಲಸ್ ಆಫ್ B ಮೈನಸ್ C. ನೋಡಿ ಈ ರೀತಿ ಇದ್ದಾಗ ಯಾವಾಗಲೂ ನಾವು ಫಸ್ಟ್ ಇನ್ಸೈಡ್ ದ ಬ್ರಾಕೆಟ್ ಏನಿರುತ್ತೋ ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು. ಅಂದ್ರೆ ಫಸ್ಟ್ ವಿ ಶುಡ್ ಡೂ ದಟ್ inside the bracket, that is B minus C. Now I take that A matrix, say A matrix, that is given 1, 2, minus 3, 5, 0, 2, 1, minus 1, 1. Finish. This is matrix A. Then we take B minus A. Already we got it, that B minus A. B minus A already ನಮಗೆ ಸಿಕ್ಕಿದೆ, ಅದನ್ನ ಮಾತ್ರ ಬರ್ಕೊಳ್ಳೋಣ. ಮಧ್ಯದಲ್ಲಿ ಪ್ಲಸ್ ಇದೆ. minus 1, minus 2, 0, 4, minus 1, 3, 1, 2, 0. Okay, this is B minus. Now here plus actually I will take direct ಆಗಿ ತಗೋತೀನಿ. ಈಗ ನೋಡಿ 1 minus 1, 0, 2 plus of minus 2, minus 2, 0, minus 3 plus 0, minus 3, 5 plus 4, 9, 0 minus 1, minus 1, 2 plus 3, 5, 1 plus 1, 2, minus 1 plus 2 plus 1, 1 plus 0, 1. This is LHS part, that is A plus of B minus C. A plus of B minus C. Now I take RHS. Now I take RHS, that is RHS A plus B, A plus B of minus, A plus B of minus. Now I take first A plus B. Already we got it, that we have finished, that A plus B already ನಮಗೆ ಸಿಕ್ಕಿದೆ. ಅದನ್ನ ಡೈರೆಕ್ಟ್ ಆಗಿ ಬರ್ಕೋಬೇಕು. ಬರ್ಕೊಳ್ಳೋಣ ಡೈರೆಕ್ಟ್ ಆಗಿ. 4, 1, minus 1, 9, 2, 7, 3, minus 1, 4, 3 minus 1, 4, finish. Now minus C, we know that minus C, minus, just we have to write that C matrix, so that is given 4, 1, 2, 4, 1, 2, then 0, 3, 2, 0, 3, 2, 1, minus 2, 3, 1, minus 2, 3. Now I take
4 minus 4 becomes 0. 1 minus 1 becomes 0. Minus 1 minus of 2, minus 2. Minus 1 minus 2. Minus 3. 9 minus 0. 9. 2 minus 3. Minus 1. 7 minus 2. 5. 3 minus 1. 2. Minus 1 minus of minus plus. Minus 1 plus 2. 1. 4 minus 3. 1. Alright. Now we have to verify that here in first row 0 0 minus 3, second row 9 minus 1 5, third row 2 1 1. Therefore LHS is equal to RHS. LHS is equal to RHS. This is the thing. This carry 5 marks question. Totally here there is nothing. We have to do only the addition and subtraction of the matrix. Okay. So these two are very important kind in operation of matrix. Right? This is the question which carry 5 marks just by using addition and subtraction only. Addition ಮತ್ತು subtraction ಅನ್ನು ಉಪಯೋಗಿಸಿಕೊಂಡು ನಾವು 5 ಮಾರ್ಕ್ಸ್ ಗೆ ನಾವು ಇನ್ ಕೇಸ್ ಒಂದ್ಸಲ ಕೇಳಿದರೆ ಕೇಳಬಾರದು ಅಂತಿಲ್ಲ. ನಮಗೆ ಈ ತರದ ಕ್ವೆಶ್ಚನ್ ಕೊಟ್ಟಾಗ ನಾವು ಈಸಿಯಾಗಿ 5 ಮಾರ್ಕ್ಸ್ ತಗೋಬಹುದು. ರೈಟ್? ದಿಸ್ ಇಸ್ ದ ಕ್ವೆಶ್ಚನ್. ಓಕೆ. Now, next operation of matrix. This is very important. Multiplication of the matrices. ಈಗ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕು, ಏನು ರೂಲ್ ಯೂಸ್ ಮಾಡಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಥಿಯರಿನಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರಿಸಸ್ನಲ್ಲಿ ಏನೇನೆಲ್ಲ ಪ್ರೊಸೀಜರ್ ಬರುತ್ತೆ, ಎಷ್ಟು ಇಂಪಾರ್ಟೆನ್ಸ್ ಐತೆ ಅಂತ. ಬಟ್ ಒನ್ ಥಿಂಗ್ ಜ್ಞಾಪಕ ಇಟ್ಕೊಳ್ಳಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಒಂದು ಚೆನ್ನಾಗಿ ನಿಮಗೆ ಬಂತು ಅಂತ ಅಂದರೆ ಕಂಪ್ಲೀಟ್ ಮ್ಯಾಟ್ರಿಸಸ್ನಲ್ಲಿ ನಿಮ್ಗೆ ಯಾವುದು ಕಷ್ಟ ಅಲ್ಲ. ಇಂಪಾರ್ಟೆಂಟಾಗಿ ಮಲ್ಟಿಪ್ಲಿಕೇಶನ್ನೇ ಕಲಿಬೇಕು. ಮಲ್ಟಿಪ್ಲಿಕೇಶನ್ ನಿಮ್ಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಮ್ಯಾಟ್ರಿಸಸ್ನಲ್ಲಿ ನಿಮಗೆ ಮಾರ್ಕ್ಸ್ ಬರಲ್ಲ. ನಾನು ನಿಮ್ಮನ್ನು ಹೆದರಿಸ್ತಾ ಇಲ್ಲ, ತುಂಬ ಸುಲಭ. ಬಟ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಗೊತ್ತು ನಮಗೆ. ಮಲ್ಟಿಪ್ಲಿಕೇಶನ್ ಇಂಪಾರ್ಟೆಂಟಾಗಿ ಏನು ಬೇಕು, ಏನಪ್ಪ ಬೇಕು ಮಲ್ಟಿಪ್ಲಿಕೇಶನ್ಗೆ? ಏನೋ ಟೇಬಲ್ ಚೆನ್ನಾಗಿ ಗೊತ್ತಿರಬೇಕು. ಟೇಬಲ್ ಚೆನ್ನಾಗಿ ಗೊತ್ತಿದ್ರೆ ಸಾಕು. ಇದುವರೆಗೆ ನಾವು ಸಾಕಷ್ಟು 3 ಡಿಜಿಟ್ 4 ಡಿಜಿಟ್ 5 ಡಿಜಿಟ್ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನಮಗೆ 3 ಡಿಜಿಟೂ ಬರಲ್ಲ, 2 ಡಿಜಿಟೂ ಬರಲ್ಲ. ಮಲ್ಟಿಪ್ಲೈ ಮಾಡಬೇಕಾಗಿರೋದು ಒಂದೇ ಡಿಜಿಟ್. ಓನ್ಲಿ 1 ಡಿಜಿಟ್ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ. ಓನ್ಲಿ 1 ಡಿಜಿಟ್. ಬಟ್ ಓನ್ಲಿ ದ ಥಿಂಗ್ ನಾವು ಮಾಡಬೇಕಾಗಿರೋದೇನೋ ಯಾವ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಂತ ಅನ್ನೋದು ಇಂಪಾರ್ಟೆಂಟು. ಅದಕ್ಕಿಂತ ಮುಂಚೆ ಯಾವ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಎಲ್ಲ ಮ್ಯಾಟ್ರಿಕ್ಸ್ನೂ ಮಲ್ಟಿಪ್ಲೈ ಮಾಡೋಕ್ಕಾಗತ್ತಾ? ಹಾಗಾದರೆ ಆಗಲ್ವಾ? ಹಾಗಾದರೆ ಯಾವುದಾಗುತ್ತೆ, ಯಾವುದು ಆಗಲ್ಲ, ಫಸ್ಟು ಅದನ್ನು ತಿಳ್ಕೊಂಡು ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಮಾಡುವಾಗ ಫಸ್ಟ್ ಮ್ಯಾಟ್ರಿಕ್ಸ್ ಯಾವ ನಂಬರ್ಗೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಯಾವ ನಂಬರ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ. ಈಗ ನಾವು ಅಡಿಷನ್ನು ಮತ್ತು ಸಬ್ಟ್ರಾಕ್ಷನಲ್ಲಿ ಹೇಗೆ ಒಂದು ಮ್ಯಾಟ್ರಿಕ್ಸ್ದು ಒಂದು ಎಲಿಮೆಂಟ್ನ ಅದೇ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಇನ್ನೊಂದು ಮ್ಯಾಟ್ರಿಕ್ಸ್ನ ಹೇಗೆ ನಾವು ಆ್ಯಡ್ ಮಾಡಿದ್ವೋ, ಹೇಗೆ ನಾವು ಸಬ್ಟ್ರಾಕ್ಟ್ ಮಾಡಿದ್ವೋ, ಹಾಗೆ ಮಲ್ಟಿಪ್ಲೈ ಮಾಡೋ ಹಾಗಿಲ್ಲ. ಅಲ್ಲಿಗೆ ಕೆಲವೊಂದು ಕಂಡೀಷನ್ಸ್ ಐತೆ. ಆ ಕಂಡೀಷನ್ಸ್ ಹೇಳ್ತಾ ಆಮೇಲೆ ಯಾವ ನಂಬರ್ ತೊಗೊಂಡು ಯಾವ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ತಿಳ್ಕೊತಾ ಹೋಗೋಣ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಯಾವ ರೋ ತೊಗೋತೀನಿ, ಯಾವ ಕಾಲಮ್ ತೊಗೋತೀನಿ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಕಂಪ್ಲೀಟ್ ಒಂದು ಹೆಚ್ಚು ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಇದೆ. ಆಮೇಲೆ 5 ಮಾರ್ಕ್ಸ್ಗೆ ಇದು 99% 5 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್. ಮಲ್ಟಿಪ್ಲಿಕೇಶನ್ ಥಿಯರಿ ಯೂಸ್ ಮಾಡಿ. ನಾನು ಈಗ ತಾನೇ ಒಂದು ಕ್ವಶನ್ ಹೇಳಿದೆ ನಿಮಗೆ 5 ಮಾರ್ಕ್ಸ್ ಕೇಳ್ಬೋದು ಅಂತ. 1 or 2% ಆ ಥರದ ಕ್ವಶನ್ಸ್ ಇರ್ಬೋದು ನಿಮಗೆ. ಬಟ್ 95-98% ನಿಮಗೆ ಆ ಮಲ್ಟಿಪ್ಲಿಕೇಶನ್ ಥಿಯರಿಯಿಂದನೇ, ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರಿಸಸ್ಸಿಂದನೇ ನಮಗೆ ಕ್ವಶನ್ಸ್ ಬರೋದು. 5 ಮಾರ್ಕ್ಸ್ ಕ್ವಶನ್ಗಳನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಹೇಗೆ ಬರುತ್ತೆ ಅಂತ ಅನ್ನೋದನ್ನು ನೋಡೋಣ. ಈಗ ಫಸ್ಟ್ ಒಂದು ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 x 4, ಬಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 3,
2 ಕ್ರಾಸ್ 3. ಈಗ ಇಲ್ಲಿ ಆರ್ಡರ್ ಇದು ನೋಡಿ, ಇದು ರೋ ಕಾಲಮ್, ರೋ ಕಾಲಮ್. ಫಸ್ಟ್ ಮ್ಯಾಟ್ರಿಕ್ಸ್ ಎ 3 ಕ್ರಾಸ್ 4 ಆರ್ಡರ್, ಸೆಕೆಂಡ್ ಮ್ಯಾಟ್ರಿಕ್ಸ್ ಬಿ 2 ಕ್ರಾಸ್ 3. ಇದನ್ನ ಮಲ್ಟಿಪ್ಲೈ ಮಾಡ್ಬೋದಾ? ಚೆನ್ನಾಗಿ ಕೇಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೂಲ್. ಈವನ್ ಇನ್ CET ಎಕ್ಸಾಮಿನೇಷನ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಬ್ಸರ್ವ್ ಮಾಡಿ, ಯಾವ ಟೈಮ್ನಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಕ್ಕೆ ಆಗುತ್ತೆ ಅಂತ ಅಂದ್ರೆ, ಯಾವ ಟೈಮ್ನಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡ್ಬೋದು ಅಂತ ಅಂದ್ರೆ, ಫಸ್ಟ್ ಎ ಇಂದ ಬಿ ಮಲ್ಟಿಪ್ಲೈ ಮಾಡಿ, ಬಿ ಇಂದ ಎ ಮಲ್ಟಿಪ್ಲೈ ಮಾಡಿ, ಯಾವುದಾದ್ರು ಮಲ್ಟಿಪ್ಲೈ ಮಾಡುವಾಗ ಲಿಸನ್ ಟು ಮಿ ಕೇರ್ಫುಲಿ. ಎ ಇಂದ ಬಿಗೆ ಮಲ್ಟಿಪ್ಲೈ ಮಾಡುವಾಗ ಎ ಮ್ಯಾಟ್ರಿಕ್ಸ್ ನ ಕಾಲಮ್ಗೆ ಬಿ ಮ್ಯಾಟ್ರಿಕ್ಸ್ ನ ರೋಸ್ ಈಕ್ವಲ್ ಇರಬೇಕು. ಆಗ ಮಾತ್ರ ಅದೆರಡು ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡೋದಕ್ಕೆ ಸಾಧ್ಯವಾಗೋದು. ಅಗೈನ್ ಐ ರಿಪೀಟ್, ದ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ should be equal to the rows of the second matrix, then only it is possible to take the multiplication of first matrix with the second matrix. ಹಾಗಾದ್ರೆ ಈಗ ಇಲ್ಲಿ ಬರೋಣ. ಎ ಮ್ಯಾಟ್ರಿಕ್ಸ್ ನಲ್ಲಿ ಕಾಲಮ್ 4 ಇದೆ, ಬಿ ಮ್ಯಾಟ್ರಿಕ್ಸ್ ನಲ್ಲಿ ರೋ 2 ಇದೆ. ಹಾಗಾಗಿ ಎ ಬಿ does not exist. A into B not exist. A into B ಮಾಡೋದಕ್ಕೆ ಆಗೋದಿಲ್ಲ. A ನ B ಜೊತೆ ಮಲ್ಟಿಪ್ಲೈ ಮಾಡ್ತಾರೆ. B A ಮಾಡ್ಬೋದಾ? B A into B ಆಗಲ್ಲ. B into A ಮಾಡ್ಬೋದಾ? ಈಗ B ಮ್ಯಾಟ್ರಿಕ್ಸ್, B ದ ಆರ್ಡರ್ ಏನೈತೆ? 2 ಕ್ರಾಸ್ 3 ಐತೆ. A ದ ಆರ್ಡರ್ ಏನೈತೆ? 3 ಕ್ರಾಸ್ 4 ಐತೆ. ಇಲ್ಲಿ ಕಾಲಮ್ಸ್ ಏನೈತೆ? 3 ಐತೆ. ಇಲ್ಲಿ ರೋ ಏನೈತೆ? 3 ಐತೆ. ಹಾಗಾಗಿ B ಮ್ಯಾಟ್ರಿಕ್ಸ್ ನ ಕಾಲಮ್ಸ್ಗೆ A ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಇರೋದ್ರಿಂದ B into A is possible. It is exist. ಹಾಗಾಗಿ ನೋಡಿ, ನಾನು ಪುನಃ ರಿಪೀಟ್ ಮಾಡ್ತೀನಿ. ಏನಾದರೂ ನೀವು ನೋಟ್ಬುಕ್ ಪೆನ್ನು ಇಟ್ಕೊಂಡಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಹೇಳ್ತೀನಿ ನೋಡಿ. ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್, ಫಸ್ಟ್ ಮ್ಯಾಟ್ರಿಕ್ಸ್, ಸೆಕೆಂಡ್ ಮ್ಯಾಟ್ರಿಕ್ಸ್. ಫಸ್ಟ್ ಮ್ಯಾಟ್ರಿಕ್ಸ್ನ ಇನ್ನೊಂದು ಮ್ಯಾಟ್ರಿಕ್ಸ್ ಜೊತೆಲಿ ನಾವು ಮಲ್ಟಿಪ್ಲೈ ಮಾಡಬೇಕು ಅಂತ ಅಂದರೆ, ಫಸ್ಟ್ ಮ್ಯಾಟ್ರಿಕ್ಸ್ನ ಕಾಲಮ್ಗೆ, ಸೆಕೆಂಡ್ ನಂಬರ್ ಕಾಲಮ್ ಅಂದರೆ ಕಾಲಮ್ಗೆ ಸೆಕೆಂಡ್ ಮ್ಯಾಟ್ರಿಕ್ಸ್ನ ರೋ ಈಕ್ವಲ್ ಇರಬೇಕು. ನೀವು ಯಾವ ಮ್ಯಾಟ್ರಿಕ್ಸ್ ಜೊತೆಗೆ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರೋ, ಫಸ್ಟ್ ಮ್ಯಾಟ್ರಿಕ್ಸ್ನ ಕಾಲಮ್ಸ್ಗೆ ಸೆಕೆಂಡ್ ಮ್ಯಾಟ್ರಿಕ್ಸ್ನ ರೋ ಈಕ್ವಲ್ ಇರಬೇಕು. ಓಕೆನಾ? ಆಯ್ತು. ಇದನ್ನ ಮಲ್ಟಿಪ್ಲೈ ಮಾಡೋದು ಹೇಗೆ ಅಂತ ಅನ್ನೋದನ್ನ ನೋಡೋಣ. ಈಗ ನೆಕ್ಸ್ಟ್, ಇದು ಫಸ್ಟ್ ಮ್ಯಾಟ್ರಿಕ್ಸ್ ಒಂದು ಆರ್ಡರ್ ಐತೆ, ಸೆಕೆಂಡ್ ಮ್ಯಾಟ್ರಿಕ್ಸ್ ಒಂದು ಆರ್ಡರ್ ಐತೆ. ಮಲ್ಟಿಪ್ಲೈ ಮಾಡಿದ್ಮೇಲೆ ಒಂದು ಆರ್ಡರ್ ಏನು ಬರುತ್ತೆ ಅದನ್ನೆಲ್ಲ ನಾನು ಅಡಿಷನ್ನು ಸಬ್ಟ್ರಾಕ್ಷನ್ನು ಇದಕ್ಕೆ ರಿಲೇಟ್ ಮಾಡ್ತಾ, ಅದಕ್ಕೆ ರಿಲೇಟೆಡ್ ಆಗಿ ಅಲ್ಲಿ ಏನು ಬಂತು, ಇಲ್ಲಿ ನಮ್ಗೆ ಏನು ಬರ್ತಾ ಇದೆ ಅಂತ ಅನ್ನೋದನ್ನೆಲ್ಲ ನಾನು 1 by 1 ಹೇಳ್ತಾ ಹೋಗ್ತೇನೆ. ಒಂದು ಕ್ವಶನ್, ಲೆಟ್ ಮಿ ಟೇಕ್ ಒನ್ ಕ್ವಶನ್. ಆನ್ಸರ್ ಮಾಡೋಣ. ಎ ಈಕ್ವಲ್ಸ್ 2 3 4 5 minus 3 1. This is matrix A. B matrix 5 0 minus 2 6 1 minus. Is it possible to take the multiplication? ನೋಡಿ, ಈಗ ಮಲ್ಟಿಪ್ಲೈ ಮಾಡ್ಬೋದಾ? ಇದರದ ಆರ್ಡರ್ 1 2 3 3 ಕ್ರಾಸ್ 2, ಇದು 2 ಕ್ರಾಸ್ 3. ಓಕೆನಾ? ಸೊ ಈಗ ಕಾಲಮ್ 2 ರೋ 2, ಎಸ್ ಮಲ್ಟಿಪ್ಲೈ ಮಾಡ್ಬೋದು. ಎ ಬಿ ನ ಮಲ್ಟಿಪ್ಲೈ ಮಾಡ್ಬೋದು. ಸೊ ಈಗ ಎ ಇಂಟು ಬಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಕೇಳಿ ಮಕ್ಕಳಾಗಿ, ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ಅಬ್ಸರ್ವೇಷನ್. ನಾನು ಹೇಳಿರೋದು ಒಂದು ಪಾಯಿಂಟು, ಎ ನ ಬಿ ಜೊತೆ ಮಲ್ಟಿಪ್ಲೈ ಮಾಡುವಾಗ ಎ ಮ್ಯಾಟ್ರಿಕ್ಸ್ ನ ಕಾಲಮ್ಗೆ ಬಿ ಮ್ಯಾಟ್ರಿಕ್ಸ್ ನ ರೋ ಈಕ್ವಲ್ ಇರಬೇಕು ಅಂತ ಹೇಳಿದ್ದೀನಿ. ಆದರೆ ಮಲ್ಟಿಪ್ಲೈ ಮಾಡುವಾಗ ಫಸ್ಟ್ ಮ್ಯಾಟ್ರಿಕ್ಸ್ ಟು ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್, ಫಸ್ಟ್ ಮ್ಯಾಟ್ರಿಕ್ಸ್ ರೋ ಕಾಲಮ್, ಐ ಮೀನ್ R1 into C1, R1 into C2, R1 into C3. ಅಂದ್ರೆ ರೋ 1 into ಕಾಲಮ್ 1, ರೋ 1 into ಕಾಲಮ್ 2, ರೋ 1 into ಕಾಲಮ್ 3. ನೆಕ್ಸ್ಟ್ ರೋ 2 into ಕಾಲಮ್ 1. ರೋ ಅಂದ್ರೆ ಒಂದು ರೋನ ತಗೊಂಡ್ರೆ ನೀವು ಪ್ರತಿ ಕಾಲಮ್ನ ಮಲ್ಟಿಪ್ಲೈ ಮಾಡ್ತಾ ಫಸ್ಟ್ ರೋ ನಲ್ಲಿ ಬರ್ಕೊಂಡು ಹೋಗ್ಬೇಕು. ಈಗ ನಾನು ಬರುತ್ತೆ ತೋರಿಸ್ತೀನಿ.
ಫಸ್ಟ್ ರೋ ತಗೋತೀನಿ ನೋಡಿ, ಫಸ್ಟ್ ಕಾಲಮ್ 2 into 5 plus 3 into 6 3 into 6 ನೋಡಿ. ಈಗ ಇಲ್ಲಿ ಫಸ್ಟ್ ರೋ ತಗೊಂಡೆ, ಫಸ್ಟ್ ಕಾಲಮ್ ಜೊತೆಲಿ ನೋಡಿ 2 into 5 3 into 6. ನೆಕ್ಸ್ಟ್ ಈಗ ಫಸ್ಟ್ ರೋ ಇಂದಾನೆ ಸೆಕೆಂಡ್ ಕಾಲಮ್ ನೋಡಿ 2 into 0 plus 3 into 1 3 into 1. ಓಕೆನಾ? ಈಗ ಫಸ್ಟ್ ರೋ ಇಂದಾನೆ ಥರ್ಡ್ ಕಾಲಮ್ 2 into -2 plus 3 into -3. ಓಕೆ, ಆಯ್ತು. ಈಗ ಫಸ್ಟ್ ರೋ ಇಂದ ಫಸ್ಟ್ ಕಾಲಮ್, ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಇಂದ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ಈಗ ಅದೇ ತರ ಸೆಕೆಂಡ್ ರೋ ಇಂದ ಹೋಗೋಣ. 4 into 5 ಫಸ್ಟ್ ಕಾಲಮ್ ಪ್ಲಸ್ 5 into 6 ನೋಡಿ. ಸೆಕೆಂಡ್ ರೋ ನಿಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಈಗ ಏನು ಮಾಡಬೇಕೀಗ? ಸೆಕೆಂಡ್ ರೋ ಇಂದ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 4 into 0 plus 5 into 1. ಓಕೆನಾ? ಹಾಗೇನೆ ಸೆಕೆಂಡ್ ರೋ ಇಂದ ಥರ್ಡ್ ಕಾಲಮ್ 4 into -2 plus 5 into -. ಓಕೆ, ನೆಕ್ಸ್ಟ್ ಈಗ ಸೆಕೆಂಡ್ ರೋ ಮುಗಿದಿ. ಥರ್ಡ್ ರೋ ಕರ್ಬೇಕು. ಅಗೈನ್ ದ ಸೇಮ್ ಪ್ರೊಸೀಜರ್. -3 1 ಥರ್ಡ್ ರೋ, ಫಸ್ಟ್ ಕಾಲಮ್, ಥರ್ಡ್ ರೋ, ಸೆಕೆಂಡ್ ಕಾಲಮ್, ಥರ್ಡ್ ರೋ, ಥರ್ಡ್ ಕಾಲಮ್. -3 into 5 plus 1 into 6. -3 into 0 plus 1 into 1. -3 into -2 plus 1 into -. This is ನೋಡಿ, ಪುನಃ ರಿಪೀಟ್ ಮಾಡ್ತೀನಿ. ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಥರ್ಡ್ ರೋ ಥರ್ಡ್. Now take a multiplication first. 2 5s are 10 plus 3 6 are 18. 2 zeros are 0 plus 3 1s are 3. Minus 2 2s are 4. Minus 3 3s are 9. 4 5s are 20 plus 5 6 are 30. 4 zeros are 0 plus 5 1s are 5. Minus 4 2s are 8. Minus half plus minus 5 3s are 15. Next, minus 3 5s are 15 plus 6 1s are 6. Minus 3 zeros are 0 plus 1 1s are 1. Minus half minus plus 3 2s are 6 plus into minus minus 3 1s are 3. This is fine. Now I am going to take that final step. 10 plus 18 28. 0 plus 3 3. Minus 4 minus 9 minus 13. 20 plus 30 50. 0 plus 5 5. Minus 8 minus 15 minus 23. Minus 15 plus 6 minus 9. 0 plus 1 1. 6 minus 3 3. This is the okay. This is 18. ನೋಡಿ ಈ ಪ್ರೊಸೀಜರ್. ಫಸ್ಟ್ ಅಗೈನ್ ಐ ರಿಪೀಟ್, ಫಸ್ಟ್ ಮ್ಯಾಟ್ರಿಕ್ಸ್ ಕಾಲಮ್ ಗೆ ಸೆಕೆಂಡ್ ಮ್ಯಾಟ್ರಿಕ್ಸ್ ರೋ ಈಕ್ವಲ್ ಇರುತ್ತೆ. ಮಲ್ಟಿಪ್ಲೈ ಮಾಡುವಾಗ ಫಸ್ಟ್ ಮ್ಯಾಟ್ರಿಕ್ಸ್ ರೋ ತಗೊಂಡ್ರೆ ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್ ಕಂಪ್ಲೀಟ್ ಆಗೋವರೆಗೂ ರೋ ಕಾಲಮ್ ರೋ ಕಾಲಮ್ ರೋ ಕಾಲಮ್, ಸೆಕೆಂಡ್ ರೋ ಕಾಲಮ್ ಸೆಕೆಂಡ್ ರೋ ಕಾಲಮ್ ಸೆಕೆಂಡ್ ರೋ ಕಾಲಮ್, ಥರ್ಡ್ ರೋ ಥರ್ಡ್ ಫೋರ್ತ್ ರೋ ಇದು. ಸೊ ಹೀ ಕಂಪ್ಲೀಟ್ ರೋ ಕಂಪ್ಲೀಟ್ ಆಗೋವರೆಗೂ ಸೆಕೆಂಡ್ ಮ್ಯಾಟ್ರಿಕ್ಸ್ ನಲ್ಲಿ ಈ ರೋ ಕಾಲಮ್ ನ ತಗೊಂಡು 1 by 1 ಮಲ್ಟಿಪ್ಲೈ ಮಾಡ್ಕೊಂಡು ಬರಬೇಕು. ರೈಟ್? ಸೊ ದಟ್ ಇಸ್ ದ ಫಿನಿಶ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್. ಕೆಲವರು ಏನೋ ಕನ್ಫ್ಯೂಷನ್. ನಾನು ಆಗಲೇ ಹೇಳಿದೆ 5 ಮಾರ್ಕ್ಸ್ಗೆ ಡೆಫಿನೆಟ್ ಕ್ವಶನ್ ಬರುತ್ತೆ, 98% ಈ ಕ್ವಶನ್ ಬರುತ್ತೆ ಅಂತ ಹೇಳಿದೆ. ಕೆಲವ್ರಿಗೆ ಎಲ್ಲ ಒಂದು ಕಡೆ
ಆದರೂ ಏನಪ್ಪ ಇದು 2 ಕ್ರಾಸ್ 2 ಇದು 3 ಕ್ರಾಸ್ 3 ಬಂದರೆ ಈಗ ಹೇಗೆ ಮಾಡ್ಬೋದು ಹೇಗೆ ಇನ್ನೊಂದು ಮೆಥಡ್ ಹೇಳ್ತೀನಿ ಹಿಂಗೇನು ಸೊ ಸೇಮ್ ಇದನ್ನು ಬರ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ರಿಸಲ್ಟ್ ಎ ಇಂಟು ಡಿ ಫಸ್ಟ್ ನಾವೇನು ಮಾಡೋದಿಲ್ಲ ಫಸ್ಟ್ ರೋನ ಎಷ್ಟು ಕಾಲಮ್ ಐತೆ ಅಷ್ಟು ಟೈಮ್ ಬರ್ಕೋಬೇಕು ನೋಡಿ ಈಗ ನಾನು ಬರ್ಕೋತೀನಿ ಫಸ್ಟ್ ರೋ ಏನಾಯ್ತೆ ನೋಡಿ 2 ಪ್ಲಸ್ 3 ನೋಡಿ 2 3 ಪುನಃ 3 ಟೈಮ್ಸ್ 2 ಪ್ಲಸ್ 3 2 ಪ್ಲಸ್ 3 ಫಿನಿಶ್ ಫಸ್ಟ್ ರೋ ಬರೆದಿದೆ ಸೆಕೆಂಡ್ ರೋ ಬರೀತೀನಿ ನೋಡಿ ಎಷ್ಟು ಟೈಮ್ ಬರೀಬೇಕು 1 2 3 ಟೈಮ್ಸ್ 4 5 4 plus 5 4 plus 5 4 plus 5 ಓಕೆನಾ ಸೆಕೆಂಡ್ ರೋ ಆಯ್ತು ಥರ್ಡ್ ರೋ ಬರ್ತದೆ -3 1 ಅಲ್ಲ ಹಾಗೆ ಬರೆಯೋದಲ್ಲ -3 1 -3 1 -3 1 ನೋಡಿ ಪ್ರತಿ ನಂಬರ್ಗೆ ಒಂದು ಬಾಕ್ಸ್ ಫಸ್ಟ್ ಕಾಲಮ್ ಐತೆ ನೋಡಿ 5 6 ಕಾಲಮ್ ಐತಲ್ಲ ಕಾಲಮ್ ಇದೆ 5 6 5 6 5 6 ಫಿನಿಶ್ ಸೆಕೆಂಡ್ ಕಾಲಮ್ ಏನಾಯ್ತು 0 1 0 1 0 1 0 1 ಓಕೆನಾ ಥರ್ಡ್ ಕಾಲಮ್ ಏನೈತೆ -2 3 -2 -3 -2 -3 -2 -3 -2 ಓಕೆನಾ ಫಿನಿಶ್ ಬಾಕ್ಸ್ finish now take this 2 5s are 10 plus 3 6 are 18 4 5s are 20 plus 6 5s are 30 minus 15 plus 6 then here 0 plus 3 0 plus 5 0 plus 1 then -4 -9 -8 -15 plus 6 minus finish now here 10 plus 18 28 then 3 minus 13 15 0 plus 5 5 minus 8 minus 23 minus 15 plus 6 minus 9 0 plus 1 1 6 minus 3 so here 28 3 minus 13 50 5 23 9 same questions same procedure same but ಇದನ್ನ ನಮಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ರೋ ಕಾಲಮ್ ಅನ್ನೋದಕ್ಕಿಂತ ಫಸ್ಟ್ ರೋ 3 ಟೈಮ್ಸ್ ಕಾಲಮ್ ಸೆಕೆಂಡ್ ರೋ 3 ಟೈಮ್ಸ್ ಥರ್ಡ್ ಆಮೇಲೆ ಒಂದೊಂದು ಕಾಲಮು ಒಂದು ಕಡೆಯಿಂದ ಬರುತ್ತೆ ದಿಸ್ ಇಸ್ ದ ಫಸ್ಟ್ ಕಾಲಮ್ ದಿಸ್ ಇಸ್ ದ ಫಸ್ಟ್ ಕಾಲಮ್ ದಿಸ್ ಇಸ್ ದ ಸೆಕೆಂಡ್ ಕಾಲಮ್ ದಿಸ್ ಇಸ್ ದ ಥರ್ಡ್ ಕಾಲಮ್ ರೋ ಮಾಮೂಲಿ ರೋನೇ ಇರ್ತದೆ ಹೀಗೆ ಓಕೆ ಈಗ ಒಂದು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೇ ಕ್ವಶನ್ ಅಲ್ಲಿ ಎ ಆರ್ಡರ್ ಇತ್ತು ಬಿ ಆರ್ಡರ್ ಇತ್ತು ಇದರಲ್ಲಿ ನಾವು ಚೆಕ್ ಮಾಡಬೇಕಾಗಿರೋದು ಫಸ್ಟ್ ಕಾಲಮ್ಗೆ ರೋ ಈಕ್ವಲ್ ಇರಬೇಕು ದ ಕಾಲಮ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ದ ರೋಸ್ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಅದಿರಬೇಕಲ್ಲ ನೆಕ್ಸ್ಟ್ ಹಿಯರ್ ಏನ ಬಿ ಜೊತೆ ಮಲ್ಟಿಪ್ಲೈ ಮಾಡಬೇಕಾದ್ರೆ ಪ್ರೊಸೀಜರ್ ಏನು ಅಂತ ನಾನು ನಿಮ್ಗೆ ಹೇಳ್ತೇನೆ ಮಲ್ಟಿಪ್ಲೈ ಮಾಡಿದ್ಮೇಲೆ ನಮಗೆ ಒಂದು ಮ್ಯಾಟ್ರಿಕ್ಸ್ ಬಂತು ಏನು ಆರ್ಡರ್ ಬಂದಿದ್ದು 3 ಕ್ರಾಸ್ 3 ಬಂತು ಹಾಗಾದ್ರೆ ಇಲ್ಲಿ ಹೇಗೆ ಬರುತ್ತೆ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ನ ಫಸ್ಟ್ ನಂಬರು ಸೆಕೆಂಡ್ ಮ್ಯಾಟ್ರಿಕ್ಸ್ನ ಸೆಕೆಂಡ್ ನಂಬರ್ ಐ ಮೀನ್ ಎ ಬಿ ಮ್ಯಾಟ್ರಿಕ್ಸ್ ಆರ್ಡರ್ ಏನು ಅಂತ ಅಂದ್ರೆ ಫಸ್ಟ್ ಮ್ಯಾಟ್ರಿಕ್ಸ್ ರೋಸ್ ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್ ರೈಟ್ ದಟ್ ಈಸ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಸೊ ಈಗ ಒಂದು ಕ್ವಶನ್ ಎ ಮ್ಯಾಟ್ರಿಕ್ಸ್ 3 ಕ್ರಾಸ್ 4 ಡಿ ಮ್ಯಾಟ್ರಿಕ್ಸ್ 4 ಕ್ರಾಸ್ 1 ಇದನ್ನು ಮಲ್ಟಿಪ್ಲೈ ಮಾಡ್ಬೋದಾ ನೋಡಿ ಮಾಡ್ಬೋದಾ ಎಸ್ ಡೆಫಿನೆಟ್ ಆಗಿ ಎ ಮ್ಯಾಟ್ರಿಕ್ಸ್ ಟು ಕಾಲಮ್ಗೆ ಬಿ ಮ್ಯಾಟ್ರಿಕ್ಸ್ ಟು ರೋ ಈಕ್ವಲ್ ಐತೆ ಹಾಗಾಗಿ
ಎ ಬಿ ಮಲ್ಟಿಪ್ಲೈ ಮಾಡ್ಬೋದು. ಎ ಬಿ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿಗೆ ಒಂದು ಮ್ಯಾಟ್ರಿಕ್ಸ್ ಬರುತ್ತಲ್ಲ, ನಮಗೆ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ ಎ ಬಿಗೆ. ಆ ಎ ಬಿಗೆ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಅದ್ರದ್ದು ಆರ್ಡರ್ ಏನು ಆರ್ಡರ್ ಅದು? ಆಗ 3 cross 1. 3 cross 1 is the matrix, that is 3 cross 1. Okay, today again I write here A matrix of order m cross n, then B matrix of order n cross p. Then what is that here? Actually the column of the first matrix equal to the rows of the second matrix. Then what is the order of AB? AB is equal to first m cross p. M cross p is the order. ಇದೆಲ್ಲ ನಮಗೆ ಸೀಟಿಗೆ ಇದೆ. ಓಕೆ, ಡಿಸ್ಕಷನ್ ಮಾಡಿ. ಸೀಟ್ ಇದು ನಮ್ಗೆ ಇನ್ನೂ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಬರುತ್ತೆ, ಅದನ್ನೆಲ್ಲ ಆಮೇಲೆ ನೋಡೋಣ. ಅದಕ್ಕೆ ನಾನು ಮುಂಚೆ ಈಗ ಮಲ್ಟಿಪ್ಲಿಕೇಶನ್ ಒಂದು ಕ್ವಶನ್ ಹೇಳಿದ್ದೀನಿ ಅಷ್ಟೇ. ಒಂದು ಕ್ವಶನ್ನ ಅದನ್ನು ಹೇಗೆ ಈಸಿಯಾಗಿ ಬರ್ಕೊಂಡು ನಾವು ಮಲ್ಟಿಪ್ಲೈ ಮಾಡೋದು ಹೇಗೆ, ಅದೇ ಒಂದು ಕ್ವಶನ್ ಹೇಳಿದ್ದೀನಿ. ಇನ್ನೂ ಕ್ವಶನ್ ಆನ್ಸರ್ ಮಾಡಿ. ಯಾಕೆಂದರೆ ನಮಗೆ ಮಲ್ಟಿಪ್ಲಿಕೇಶನ್ ಮಾಡೋದೆ ಫೈನಲ್ ಆಗಿ ನಮ್ಗೆ ಮಲ್ಟಿಪ್ಲಿಕೇಶನ್ ಮಾಡೋದೆ ಇಟ್ಸ್ ದ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿ ನಮ್ಗೆ ಆನ್ಸರ್ ಮಾಡೋದು, ಅದನ್ನು ಆನ್ಸರ್ ಮಾಡಿ. ಓಕೆ, 5 ಮಾರ್ಕ್ಸ್ ಕ್ವಶನ್ ಆಗಿರೋದ್ರಿಂದ ನಮ್ಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಹೆಚ್ಚೆಚ್ಚು ಕ್ವಶನ್ಗಳಿಂದ ಡಿಸ್ಕಷನ್ ಮಾಡಬೇಕು. ಇನ್ನೊಂದು ಕ್ವಶನ್ ಸಹ ನಾನು ಡಿಸ್ಕಷನ್ A equals 2 minus 1 3 0 5 1 4 6 0. B equals 2 1 minus 2 4 0 6 1 2 minus 3 1. ಓಕೆ, ನಾವು 3 ಕ್ರಾಸ್ 3 ಪ್ರಾಬ್ಲಮ್ ಇಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ 3 ಕ್ರಾಸ್ 3ನೇ ನಾವು ಕಲಿಬೇಕಾಗಿರೋದು, ತುಂಬಾ ಇಂಪಾರ್ಟೆಂಟ್. ನಾವು ಹಿಯರ್ ಎ ಬಿ ಈಕ್ವಲ್ಸ್ ಲಾಸ್ಟ್ ಬರ್ದೆ ನೋಡಿ, ಹಾಗೆ ಹೇಳ್ತೀನಿ. ಅದನ್ನು ಪ್ರಾಕ್ಟೀಸ್ ಮಾಡಿ, 2 ಕ್ವಶನ್ ಅವರು ಪ್ರಾಕ್ಟೀಸ್ ಮಾಡಿ, ಆಮೇಲೆ ನಮ್ಗೆ ಈಸಿ ಆಗುತ್ತೆ. ಫಸ್ಟ್ ರೋನ 3 ಟೈಮ್ಸ್ ಬರ್ಕೋಬೇಕು. 3 ಕಾಲಮ್ಸ್ ಇರೋದ್ರಿಂದ 3 ಟೈಮ್ಸ್ ಬರ್ಕೋಬೇಕು. 2 minus 1 plus 3. ಓಕೆ ನೋಡಿ, 2 minus 1 3. ಅದೇ ಥರ 3 ಟೈಮ್ಸ್ ಬರೀತೀವಿ. 2 minus 1 plus 3. 2 minus 1 plus 3. ಫಸ್ಟ್ ರೋ ಮುಗೀತು, ಕರೆಕ್ಟಾ? ಈಗ ಸೆಕೆಂಡ್ ರೋ ತಗೋತೀನಿ. 0 plus 5. ಇಲ್ಲಿ ಪ್ಲಸ್ ಇದ್ರೆ ಪ್ಲಸ್ ತಗೊಳ್ಳಿ, ಮೈನಸ್ ಇದ್ರೆ ಮೈನಸ್. ಪ್ಲಸ್ 1 0 5 0 ಪ್ಲಸ್ 5 ಪ್ಲಸ್ 0 ಪ್ಲಸ್ 5 ಪ್ಲಸ್ ಪ್ಲಸ್. ನೆಕ್ಸ್ಟ್ ಈಗ ಸೆಕೆಂಡ್ ರೋ ಮುಗಿತು, ಥರ್ಡ್ ರೋ 4 6 0 4 ಪ್ಲಸ್ 6 plus 0. Next 4 plus 6 plus 0. 4 plus 6 plus 0. ಓಕೆನಾ? ಈಗ ಬರೆದು ಸ್ವಲ್ಪ ಇಲ್ಲಿ ಬ್ರಾಕೆಟಲ್ಲಿ ಇಂಟು ಹಾಕೊಂಡು ಇದನ್ನು ಬರ್ಬೋದು. ನೆಕ್ಸ್ಟ್ ಈಗ ಸೆಕೆಂಡ್ ಮ್ಯಾಟ್ರಿಕ್ಸ್ ಬರೋಣ. ಸೆಕೆಂಡ್ ಮ್ಯಾಟ್ರಿಕ್ಸ್ ಅಲ್ಲಿ ಫಸ್ಟ್ ಕಾಲಮ್ ಏನೈತೆ 1 0 2 ನೋಡಿ. ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್ ತಗೊಳ್ಳಿ. 1 0 2 1 0 2 1 0 2. ಫಸ್ಟ್ ಕಾಲಮ್. ಸೆಕೆಂಡ್ ಕಾಲಮ್ -2 6 -2 6 -2 6 -2 6 ಸೆಕೆಂಡ್ ಕಾಲಮ್. ಥರ್ಡ್ ಕಾಲಮ್ ಕನ್ಫ್ಯೂಷನ್ ಮಾಡ್ಕೊಂಡು ರೋ ತಗೋಬಾರ್ದು. 4 1 1 4 1 1 4 1 1 4 1 finish. Okay, next multiply ಮಾಡಿ finish. ನೋಡಿ ಈಗ 2 1 2 ನ -0 ನ +6. now 0
plus 0 plus 2 ones are 2. 4 ones are 4 plus 0 plus 0. Next second column. Minus 4 minus 6 minus 9. 0 5 6 are 13 minus 3. Minus 4 2s are 8. 6 6 are 36 plus 0. Plus 0 or minus 0? 2 4s are 8 minus 1 plus 3. 0 plus 5 ones are 5 plus 1. 4 4s are 16. 6 ones are 6 plus 0. ಈಗ ಇದನ್ನು ಆ್ಯಡ್ ಮಾಡೋಣ. ಹೇಳ್ಕೊಳ್ಳಿ ಈಗ ನಾವು ಹಿಯರ್ 0 ಬಿಟ್ಕೊಳ್ಳೋಣ. 2 plus 6 8. ಓಕೆ, ಬಟ್ ಇದೆಲ್ಲ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡ್ತೀವಿ. 4 plus 6 9 ಆಗುತ್ತೆ, 10 ಆಗುತ್ತೆ. 10 plus 9 19 ಆಗುತ್ತೆ, minus 19. 8 minus 1 7 ಆಯಿತು. 7 plus 2 10. Now here, this is 2. Now here, 30 minus 3, 27. 5 plus 1, 6. 4. 36 minus 8 plus 28. Next, 16 plus 6. This is A cross B. This is A cross B. So, ಈಗ ಇದನ್ನ ಒಂದು ಕಡೆ ನಾವು ಬರ್ಕೊಂಡಿದ್ದೀವಿ. A cross B is ಒಂದು ಕಡೆ 8 minus 19 10 2 27 6 4 28 20. Okay, this is the product of A cross B. ನಾನು ಆಗಲೇ ಹೇಳಿದ್ದೀನಿ ನಿಮಗೆ, this is 3 cross 3, this is 3 cross 3. ಸೆಕೆಂಡ್ ನಂಬರ್ಗೆ ಫಸ್ಟ್ ನಂಬರ್ಗೆ ಈಕ್ವಲ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ 3 cross 3. Okay, now AB, A into B, we got this matrix. Again, I am going to multiply B with A. B na A ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. I mean B into A. B A. Okay. ಒಂದು ಕ್ವಶನ್ ನನಗೆ, A into B ಏನಾಗುತ್ತೆ? Yes, AB ಆಗುತ್ತೆ. B into A ಏನಾಗುತ್ತೆ? BA ಆಗುತ್ತೆ. Yes, A into B ಏನಾಗುತ್ತೆ? AB ಆಗುತ್ತೆ. B into A ಏನಾಗುತ್ತೆ? BA ಆಗುತ್ತೆ. Okay. A into B AB ಬಂತು, B into A BA ಬಂತು. AB BA ಎರಡು ಒಂದೇನಾ? A into B is equal to B into A ಒಂದೇ ಆಗುತ್ತಾ? ಆಗಲ್ಲ. 3 into 4 ಏನು? 12. 4 into 3 12. 3 4s are 12, 4 3s are 12. 3 into 4 it is equal to 4 into 3. 3 into 4 4 into 3 ಆದಮೇಲೆ ಇದಾಗುತ್ತೆ. ಇದು 3 into 4 4 into 3 ಅಂತ ಅನ್ನೋದು ಯಾವ ಪ್ರಾಪರ್ಟಿ ಅದು? ಕಮ್ಯುಟೇಟಿವ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್. ಬಟ್ ಇದು AB BA ನೋಡೋಣ ಕರೆಕ್ಟ್ ಆಗುತ್ತಾ ಅಂತ ನೋಡೋಣ. BA B into A. ಓಕೆ ಮಕ್ಕಳ, ಈಗ ಫಸ್ಟ್ ಬಿದು ರೋ ತಗೋಬೇಕು, ಎದು ಕಾಲಮ್ ತಗೋಬೇಕು. ಯಾವಾಗಲೂ ನಾವು ಮಲ್ಟಿಪ್ಲೈ ಮಾಡುವಾಗ ಫಸ್ಟ್ ಮ್ಯಾಟ್ರಿಕ್ಸ್ ಏನಿರ್ತದೋ ಅದ್ರದ್ದು ರೋ, ಸೆಕೆಂಡ್ ಮ್ಯಾಟ್ರಿಕ್ಸ್ ಕಾಲಮ್ ತಗೊಂಡು ಮಲ್ಟಿಪ್ಲೈ ಮಾಡಬೇಕು. ಈಗ ಬಿದು ಫಸ್ಟ್ ರೋ 1 into -2 into +4 ಫಿನಿಶ್. ಕರೆಕ್ಟಾಗಿ ಒಂದ್ಸಲ ಬರ್ತದೆ. ಅದನ್ನೇ ಇಲ್ಲಿ 3 ಕಾಲಮ್ ಇರೋದ್ರಿಂದ 1 into -2 into +4 into ಫಿನಿಶ್. ಓಕೆನಾ? ಹಾಗೇನೆ ಇನ್ನೊಂದು 1 into -2 into +4 into. ಓಕೆನಾ? ನೆಕ್ಸ್ಟ್ ಈಗ ಸೆಕೆಂಡ್ ರೋ 0 into +6
into plus 1 into 2 more time 0 into plus 6 into plus 1 into 0 into plus 6 into plus 1 into okay next confusion ಆಗುತ್ತೆ ಅಂದ್ರೆ ಫಸ್ಟ್ b ಬರ್ಕೊಂಡು ಆಮೇಲೆ a ಬರ್ಕೊಂಡು ಇನ್ನೂ ಈಸಿ ಆಗುತ್ತೆ ಫಸ್ಟ್ ಮ್ಯಾಟ್ರಿಕ್ಸ್ ರೋ ಬರ್ಕೊಂಡು next third 2 into minus 3 into plus 1 into ಇದನ್ನು ತಗೋತಾ ಇದ್ದೀವಿ ಇನ್ನೆರಡು ಸಲ ಬರ್ಕೊಂಡು 2 into minus 3 into plus 1 into 2 into minus 3 into plus 1 okay now second matrix ಇಲ್ಲಿ a ಈಗ ಕಾಲಮ್ ಬರೆಯಿರಿ 2 0 4 ನೋಡಿ 2 0 4 2 0 2 0 finish second column minus 1 5 6 minus 1 5 6 minus 1 5 6 minus 1 5 6 second column 3 1 0 next 3 1 0 3 1 0 3 1 0 this is the multiplication now 1 2s are 2 minus 0 plus 16 okay 0 plus 0 plus 4 ones are 4 next to 2 2s are 4 minus 0 plus 4 ones are 4 next to minus 1 minus 10 4 6 are 24 0 plus 30 plus 6 minus 2 minus 15 6 ones are 6 finally 3 ones are 3 minus 2 plus 0 0 plus 6 ones are 6 plus 0 6 minus 3 plus 0 final step 16 plus 2 18 here so 24 minus 10 14 14 minus 1 13 3 minus 2 1 4 30 plus 6 96 6 4 plus 4 minus 0 4 plus 4 8 so here 15 minus 6 minus 9 minus 9 minus 2 minus 11 otherwise here minus 15 minus 2 minus 17 minus 17 6 minus 11 now here 6 minus 3 now this is b into b so here actually we got ab as 8 minus 19 10 but it is not equal to ba listen to me carefully now here a into b not equal to b into a in the case of multiplication keep it in your mind write down it is very important point so about on multiplication of the matrices it is not holds good for commutative law of course additionally a plus b is equal to b plus a it is holds good ನಮಗೆ ಗೊತ್ತು ನಮಗೆ ಯಾವುದೇ ನ್ಯಾಚುರಲ್ ನಂಬರ್ಸ್ ಅಥವಾ ಯಾವುದೇ ಒಂದು ಲಾ ತಗೊಂಡ್ರು ಅಂಡರ್ ಅಡಿಷನ್ ಅಂಡರ್ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಇಟ್ ಇಸ್ ಹೋಲ್ಡ್ಸ್ ಗುಡ್ ಫಾರ್ ಕಾಮ್ಯುಟೇಟಿವ್ ಲಾಗೆ a plus b is equal to b plus a ಬಟ್ ಮಲ್ಟಿಪ್ಲಿಕೇಶನ್ ಆಫ್ ದ ಮ್ಯಾಟ್ರಿಸಸ್ ನಲ್ಲಿ ಕಾಮ್ಯುಟೇಟಿವ್ ಲಾ ನಾಟ್ ಹೋಲ್ಡ್ಸ್ ಗುಡ್ ಅಂದ್ರೆ a into b not equal to b into a into b not equal to b into a this is about on that multiplication this is about on that multiplication it is very very important ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೀವೇ ಓನ್ ಆಗಿ ಹಾಕೊಳ್ಳಿ ನಾನು ಒಂದಷ್ಟು ಕ್ವಶನ್ ಹೇಳ್ತೀನಿ ಅಷ್ಟೇ ಕ್ವಶನ್ ಈಗ 5 ಮಾರ್ಕ್ಸ್ ಕ್ವಶನ್ಗಳನ್ನ ಆನ್ಸರ್ ಮಾಡೋಣ ಅದೇ ಕ್ವಶನ್ಗಳು ಪ್ರಾಕ್ಟೀಸ್ ಮಾಡಿ ನೀವು ಕಾಲೇಜ್ ಬರೋದ್ರೊಳಗೆ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು ಒಂದು 9 ಮಾರ್ಕ್ಸ್ ನೀವು ರೆಡಿ ಆಗಲಿ ಅಂತ ಕಂಪ್ಲೀಟ್ ರೆಡಿ ಆಗಲಿ ಅಂತ ಸೊ ಹಿಯರ್ ಅಬೌಟ್ ಆನ್ ದಿಸ್ ಇನ್ನೂ ಬೇರೆ ಬೇರೆ ಥರದ ಕ್ವಶನ್ಸ್ ಹೇಗೆ ಬರುತ್ತೆ ಅನ್ನೋದನ್ನು
ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. Now, I take some questions about on that multiplication. ಸ್ವಲ್ಪ ಅಪ್ಲಿಕಬಲ್ ಆಗಿ ಅಡಿಷನ್ ಸಬ್ಟ್ರಾಕ್ಷನ್ ಇದೆಲ್ಲ ಸೇರಿ ಹೇಗೆ ಬರ್ಬೋದು ಕ್ವಶನ್ ಒಂದು ಕ್ವಶನ್ ಡಿಸ್ಕಷನ್ ಮಾಡೋಣ. ಇಫ್ ಎ ಈಕ್ವಲ್ಸ್ 201 213 0 minus 1 0. So we are going to find this one. A square minus 5a plus 6i. So ಇದನ್ನು ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲಿಕೇಶನ್. ಬಟ್ ಇಲ್ಲಿ ಒಂದು ನಮಗೆ a ಸ್ಕ್ವೇರ್ ಅಂದರೆ ಗೊತ್ತು, a ಇಂಟು a, ಪುನಃ a ನ a ಜೊತೆಗೆ ಮಲ್ಟಿಪ್ಲೈ ಮಾಡೋದು. ಈಗ ಆಲ್ರೆಡಿ 3 ಕ್ರಾಸ್ 3 ನ ಮಲ್ಟಿಪ್ಲೈ ಮಾಡಿದ್ವಿ, ಮಲ್ಟಿಪ್ಲೈ ಮಾಡೋದು ಈಸಿ, ಅದನ್ನು ಮಾಡೋಣ. ಬಟ್ 5a ಅಂತ ಅಂದ್ರೂ ಗೊತ್ತು, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. ಇದು 5 ನಿಂದ a ನ ಮಲ್ಟಿಪ್ಲೈ ಮಾಡಿದ್ರೆ 5a ಬರುತ್ತೆ. a ಸ್ಕ್ವೇರ್ ನಿಂದ 5a ನ ನಾವು ಮೈನಸ್ ಮಾಡ್ಬೋದು, ಅದನ್ನು ಆಮೇಲೆ ನೋಡೋಣ. ಬಟ್ ಇದು 6i ಏನು? I means, keep it in your mind, identity matrix. Identity matrix discussion ಮಾಡಿದ್ದೀವಿ. In a diagonal matrix, all diagonal elements are equal to 1. Identity matrix ಅಂದ್ರೆ ಈಗ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ 2 ಕ್ರಾಸ್ 2 ನು ಬರೀಬಹುದು, 3 ಕ್ರಾಸ್ 3 ನು ಬರೀಬಹುದು. ಆದರೆ ಇಲ್ಲಿ ಅವರು ಕ್ವಶನ್ ಅಲ್ಲಿ ಏನು ಆರ್ಡರ್ ಕೊಟ್ಟಿರ್ತಾರೋ ಆ ಆರ್ಡರ್ದು ಐ ತಗೋಬೇಕು. ಓಕೆನಾ? ಆಮೇಲೆ ಅಲ್ಲಿಗೆ ಬರೋಣ. ಅದಕ್ಕಿಂತ ಮುಂಚೆ ಸಪರೇಟ್ ಆಗಿ ಇದನ್ನು ಬರ್ಕೊಳ್ಳೋಣ. ಸಪರೇಟ್ ಆಗಿ ಇದನ್ನ ಬರ್ಕೊಂಡು ಆನ್ಸರ್ ಮಾಡೋಣ. ನಾವು ಐ ಟೇಕ್ ದಿಸ್ ಫಸ್ಟ್. ಐ ವಿಲ್ ಟೇಕ್ ದಟ್ a ಸ್ಕ್ವೇರ್. a ಸ್ಕ್ವೇರ್ ಮೀನ್ಸ್ a ಇಂಟು a. a ಇಂಟು a ಅಂತ ಅಂದ್ರೆ ಫಸ್ಟ್ ಈಗ ರೋ ಕಾಲಮ್ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ನಾನು ಫಸ್ಟ್ ರೋ ಬರ್ಕೋತೀನಿ. ಫಸ್ಟ್ ರೋ ಬರ್ಕೋತಾ ಇದ್ದೀನಿ. ಎಷ್ಟು ಟೈಮ್ ಬರ್ಕೋಬೇಕು? ಫಸ್ಟ್ ರೋನ ಎಷ್ಟು ಟೈಮ್ ಬರೀಬೇಕು? 3 ಟೈಮ್ಸ್. ಯಾಕೆ 3 ಟೈಮ್ಸ್ ಬರೀಬೇಕು? 3 ಕಾಲಮ್ಸ್ ಐತೆ. ನಾವು 2 plus 0 plus 1 ಇದನ್ನೇ 2 ಟೈಮ್ಸ್. 2 plus 0 plus 1 2 plus 0 plus 1 finish. Okay, now second row 2 plus 1 plus 3 2 plus 1 plus 3 2 plus 1 plus 3 finish. Next third row 0 minus 1 0 0 minus 1 plus 0 0 minus 1 plus 0 0 minus 1 plus 0 finish. Now column 2 to 0 2 2 0 2 2 0 2 2 0. First column finish. Second column 0 1 minus 1 0 1 minus 1 0 1 minus 1 0 1 minus 1. Then third column. So here, sorry, 2 2 0 1 second. So here second column, first column 2 2 0 2 2 0 2 2 0 2 2 0. Then 0 1 minus 1 0 1 minus 1 0 1 minus 1. Third column 1 3 0 1 3 0 1 3 0 1 3 0. So first column, second column, third. Okay, now 2 to the 4 plus 0 plus 0 2 to the 4 plus 2 ones are 2 plus 0 0 minus 2
plus 0, 0 plus 0 minus 1, 0 plus 1 minus 3, 0 minus 1 minus 0, 2 ones are 2 plus 0 plus 0, 2 ones are 2 plus 3 ones are 3 plus 0, 0 minus 3 plus 0. Now here 4 plus 2 6, this is minus 2, here minus 1, here minus 2, minus 3 plus 1, minus 1, here 2, 2 plus 3 5. This is for a square only. Now I am going to write that. Now here I take this a square minus 5a plus 6i. 6i I take. A square we got it. 4 minus 1 2, 6 minus 2 5 minus 2 minus 1 minus minus 5a means we should multiply a with 5. 5 twos are 10. 5 twos are 10. 5 zeros are 0. 5 ones are 5. Then 5 twos are 10. 5 ones are 5. 5 threes are 15. 5 zeros are 0. Minus 5 ones are 5. 5 zeros are 0. This is 5a. This is 5a. Plus 6i. 6i means 6 into identity matrix of order 3. 6, 0, 0, 0, 6, 0, 0, 0. 6i means 6 into 1, 0, 0, 0, 1, 0, 0, 0. Now 4 minus 10 plus 6. Here minus 1 minus 0 plus 0. Here 2 minus 5 plus 0. First element minus first element plus first element. Second element, third element. 6 minus 10 plus 0. Minus 2 minus 5 plus 6. 5 minus 15 plus 0. Now minus 2 minus 0 plus 0. Yeah, second element. Minus 1 minus half minus plus 5 then plus 0. Here minus 3 minus 0 plus 6. So here 6 plus 4 10. 10 minus 10 0. Here minus 1. Then here 2 minus 5 minus 3. Minus 10 plus 6 minus 4. Then here 6 minus 5 is 1. 1 minus 2 is minus 1. Or minus 2 minus 5 is minus 7. Minus 1 plus 6 minus 1. Minus 15 plus 5 minus 10. Here minus 2. 5 minus 1 4. Then 6 minus 3. This is the a square minus 5a plus 6i. It is nothing but first. It is very important thing is multiplication is very important. But before that, what we are going to do there? Not really first a square ತಗೊಂಡ್ವಿ 5a multiply ಮಾಡಿದ್ವಿ. Final ಆಗಿ minus plus ಒಂದ್ಸಲ ಬರ್ಕೊಂಡು ಇದನ್ನ ಆನ್ಸರ್. This is the thing. But moreover, ಈ ತರದ ಕ್ವೆಶ್ಚನ್ಸ್ ಅಲ್ಲಿ ನಮಗೆ ಶೋ ದಟ್ ಪ್ರೂವ್ ದಟ್ ಅಂತ ಕೇಳಿ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಅದೇ ನಮಗೆ 5 ಮಾರ್ಕ್ಸ್ ಗೆ ಕ್ವೆಶ್ಚನ್ ಬರೋದು. ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಈಗ ಅದೇ ಕ್ವೆಶ್ಚನ್ ಅನ್ನು ಈಗ ನಾವು ಡಿಸ್ಕಷನ್ ಮಾಡೋಣ. ರೈಟ್?